ಬ್ರೋ ಹೇಳಿ, ಇವತ್ತು ಏನಕ್ಕೆ ಬಂದಿದ್ದೀರಾ ಇಲ್ಲಿ? ಹೇಳ್ಕೋಬೇಕು ಅಂದರೆ ಹಳ್ಳಿ ಕಾರು ರೈತರಿಗಾಗಿ ಸಪೋರ್ಟ್ಗಾಗಿ ನಿಂತಿರುವಂಥ ಹಳ್ಳಿ ಕಾರು ಹೊತ್ತು ಸಂತೋಷ್ ಅವ್ರ ಬರ್ತ್ಡೇ ಇತ್ತು. ಬಟ್ ನೈಟು ನನಗೆ ಗೊತ್ತಾಗಿದ್ದು ಲೇಟಾಗಿ ಬಂದಿದ್ದೀನಿ. ಆದರೆ ದೇವರು ಆರೋಗ್ಯ ಆಸರೆ ಕೊಟ್ಟು ಇದೇ ಥರ ಕಾಪಾಡಿ ಹಳ್ಳಿ ಕಾರು ಹೊಡೆಯೋ ಅಂದಾಗ ಇನ್ನೂ ಅತಿ ಹೆಚ್ಚು ಮೆಟ್ಟಿಗೆ ತಗೋಬೇಕು ಅಂತ ನಾವು ಆಟೋ ಚಾಲಕರಾಗಿ ಬೇಡ್ಕೊತೀವಿ. ಕೆಲವು ಸ್ಟಾರ್ಗಳು ಬೆಳೆದ್ರು ಆಟೋ ಚಾಲಕರಿಂದನೇ. ರೈತರ ಮಕ್ಕಳನ್ನ ನಾವೇ ಬೆಳೆಸ್ಬೇಕು, ಆಟೋ ಚಾಲಕರು ಅಲ್ವಾ? ಬೆಳೆಸ್ತೀವಿ. ಒಂದ್ಸಲ ಒಬ್ಬರು ಫೋಟೋ ಆಟೋದಲ್ಲಿ ಬಿತ್ತು ಅಂತಂದರೆ ಅವರು ಸ್ಟಾರ್ ಆದಂಗೆ, ಎಲ್ಲೂ ಹೋಗ್ಬೇಕಾಗಿಲ್ಲ. ಅವ್ರು ಸ್ಟಾರ್ ಆಗಿದ್ರೆ ಇನ್ನು ಮುಂದಕ್ಕೂ ಒಂದು ಯಾವ ಒಳ್ಳೆ ಒಂದು ಮೂವಿ ಮಾಡಲಿ ಅಂತ ಅದೇವ್ರಲ್ಲಿ ನಾನು ಬೇಡ್ಕೊಳ್ತೀನಿ. ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದಿದ್ದೀರಾ, ಅದು ಹಾರ ಹಾಕಿದ್ದೀರಾ, ಅಲ್ಲೇನೋ ಸರ್ಪ್ರೈಸ್ ಆಗಿ ಒಂದೇನೋ ಫೋಟೋ ಏನೋ ಅಂತ ಅಂದ್ಬಿಟ್ಟು ಅನ್ಕೊಂತೀರಾ. ಸೊ ತುಂಬಾನೇ ಚೆನ್ನಾಗಿದೆ. ಕೆಲವರು ಸ್ಟಾರ್ಗಳು ಫೋಟೋ ಹಾಕ್ತಾರಲ್ವಾ, ಆಟೋದಲ್ಲಿ ಬಿತ್ತು ಅಂತಂದರೆ ಕೆಲವರು ಯಾರದೇ ಫೋಟೋ ಅಲ್ಲಿ ನಮ್ಮದೇ ಅಂತಲ್ಲ, ಒಂದು ಆಟೋ ಮೇಲೆ ಒಬ್ರು ಫೋಟೋ ಬಿತ್ತು ಅಂತಂದ್ರೆ ಅವ್ರಿಗೆ ಸ್ಟಾರೇ. ಆ ಸ್ಟಾರ್ ಚೇಂಜ್ ಆದಂಗೆ ಸ್ಟಾರ್ ಬಿದ್ದಂಗೆ. ಕೆಲವ್ರು ಹೇಳ್ತಾರೆ ಕಟ್ಟೋಟು ಹಾಕ್ಬಿಟ್ಟು ದೊಡ್ಡದಾಗೆ ಅವ್ರ ಮನೆ ಬಾಗ್ಲಲ್ಲಿ ಹಾಕ್ತಾರೆ. ಆಟೋದಲ್ಲಿ ಹಾಕೋರು ಇಡೀ ಇಡೀ ಇಂಡಿಯಾದಲ್ಲೇ ಸುತ್ತಿಸ್ತೀವಿ ನಾವು. ಎಲ್ಲೇ ಹೋದ್ರು ಇಲ್ಲಿಂದ ಕೆಲವರು ನಾನು ಇರೋದು ಸ್ವಂತವ್ರು ಬಂದು ಮಂಡ್ಯ ಗಂಟೆ ಹೋಗ್ಬೇಕಾದ್ರೂ ನೋಡ್ತಾರೆ ನಮ್ಮ ಫೋಟೋ ಆಟೋದಲ್ಲಿದ್ದರೆ. ಕಟೌಟ್ ಹಾಕ್ಸೋಣ ಮನೆ ಬಾಗ್ಲು ಒಬ್ಬರು ಬಂದರೆ ಅವ್ರ ಮನೆ ಹತ್ರ ಬಂದರೂ ಮಾತ್ರ ಕಟೌಟ್ ಕಾಣ್ತದೆ. ನಾವೇನು ಆಟೋದಾರ ಆಯ್ಕೆ ಇಡೀ ಬೆಂಗಳೂರೆಲ್ಲ ಸುತ್ತಾಡಿಸ್ಕೊಂಡು ಅವ್ರು ತೋರಿಸ್ಕೊಂಡು ಪ್ರತಿಭೆಯಿಂದ ಮುಂದಕ್ಕೆ ರೈತರಿಗೆ ಸಪೋರ್ಟ್ ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಏನಕ್ಕೆ ಇಷ್ಟೊಂದು ಅಭಿಮಾನ ಹುಡ್ತೂರು ಹಳ್ಳಿಕಾರ್ ಮೇಲೆ? ಮಾತಾಡೋ ಸ್ಟೈಲಿಸು, ಅವ್ರ ರೀತಿ ಏನಿದು ನೇರವಾಗಿ ಹೇಳ್ತಾರೆ. ನೀನು ತಪ್ಪುಂಡ್ರೆ ತಪ್ಪು, ನೀನು ಸರಿ ಇಲ್ಲ ಅಂದರೆ ಸರಿ. ಅದೊಂದು ಇಷ್ಟ ಆಯ್ತಣ್ಣ. ಬಿಗ್ ಬಾಸ್ ಮನೆ ಅವ್ರು ಹೋಗ್ತಾರೆ, ಅವ್ರ ಮಾತು ರೀತಿಲೇ ನಮಗೆ ತುಂಬ ಇಷ್ಟ ಆಯ್ತಣ್ಣ. ಅದರಲ್ಲಾದರೂ ರೈತರಿಗಾಗಿ ಸಪೋರ್ಟ್ ಮಾಡ್ತೀನಿ. ಒಂದು ಎಷ್ಟೇ ಅದು ಬಿಗ್ ಬಾಸ್ ಮನೆ ಗೆಲ್ಲೋದು ಇದ್ದಿದ್ದೇ, ಒಂದು ರಿಯಾಲಿಟಿ ಶೋ ಮೇಲೆ ಗೆಲುವು ಇದ್ದಿದ್ದೇ. ಒಂದು ಗೆದ್ದ ತಕ್ಷಣ ಕೆಲವ್ರು ಅಂತಾರೆ ಮಾಡ್ತೀನಿ ಅಂದರೆ ಯಾರು ಮಾಡೋಕ್ಕಾಗಲ್ಲ. ಇವ್ರು ಹೇಳಿದರು ಒಂದು ರೇಸ್ ಮಾಡ್ತೀನಿ, ಅದು ದುಡ್ಡು ಬಂದಂಥದ್ದಕ್ಕೆ ಅನಾಥಾಶ್ರಮಕ್ಕೂ ಅವರು ಇದು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು ಅನಾಥಾಶ್ರಮಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಆದಮೇಲೆ ಯಾರೋ ಬಿಟ್ಟಿದ್ದು ನಾವು ಯೂಟ್ಯೂಬಲ್ಲಿ ನೋಡಿದ್ದು. ಅದು ಯಾರು ಹೇಳ್ಬಿಟ್ಟು ನಾನು ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಮುಂಚೆನೇ ಇದು ಮಾಡೋಕ್ಕೆ ಅವಕಾಶ ಯಾರೂ ಇದು ಮಾಡ್ಕೊಡೋದಿಲ್ಲ ಅಣ್ಣ. ಅವ್ರು ಹೇಳಿದ್ದಾರೆ. ಆಗದೆ ಹೋದ್ರೂ ಇವಾಗ ಅವರು ರೇಸ್ ಮಾಡ್ತೀನಿ ಅಂತ ಏನು ಮಾತು ಕೊಟ್ಟಿದ್ರೆ ಅದೇ ಮಾತು ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಕೆಲವ್ರು ಅನ್ಬೋದು ಬಿಗ್ ಬಾಸ್ ಮನೇಲಿ ನಾನು ಸೋತಿದ್ದೀನಪ್ಪ, ನನಗೆ ಮಾಡೋಕ್ಕಾಗಲ್ಲ ಅನ್ಬೋದು. ನಾನು ಮಾಡ್ತೀನಿ, ಮಾತೇ ಅದಕ್ಕೋಸ್ಕರ ತುಂಬ ಇಷ್ಟ ನಾವು. ಈಗ ಡ್ಯೂಟಿಗೆ ರಜಾ ಹಾಕ್ಬಿಟ್ಟು ಇವತ್ತು ಮೀಟ್ ಮಾಡೋಕ್ಕೆ ಬಂದಿದ್ದೀರಾ? ಬರ್ತ್ಡೇ ದಿನ ಫೋಟೋ ಓಪನ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಓಕೆ, ಒಳ್ಳೇದಾಗ್ಲಿಣ್ಣ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್.